ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಯೋಗಿ ಬಾಬಾ ಮಾಡುವ ಪ್ರತಿ ಕೆಲಸ ಕೂಡ ಸಾಹಸಮಯವಾದದ್ದೇ. ಅತಿ ದೊಡ್ಡದಾದಂಥ ಸವಾಲೇ ಅದಾಗಿರುತ್ತೆ. ಆದರೂ ಕೂಡ ಅದನ್ನು ಯಾವುದೇ ಆತಂಕ ಇಲ್ಲದೆ ನಿರುಮ್ಮಳವಾಗಿ ಅವರು ನೆರವೇರಿಸ್ತಾರೆ. ಅಂಥದ್ದೊಂದು ಬೆಳವಣಿಗೆಯನ್ನು ಈಗ ನಡೀತಾ ಇರುವಂಥ ಪ್ರಚಲಿತ ಸಕಾಲಿಕವಾಗಿ ಈಗ ನಡೀತಾ ಇರುವಂಥ ವಿದ್ಯಮಾನವನ್ನು ತಮಗೆ ಹೇಳ್ತಾ ಇದ್ದೀನಿ. ಬೇರೆಯವರು ಇದೇ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ದುಸ್ಸಾಹಸ. ಮತ್ತು ಈ ಕೆಲಸವನ್ನು ಶುರು ಮಾಡಿದ ತಕ್ಷಣ ಪ್ರಕ್ಷುಬ್ಧತೆ, ಉದ್ವಿಗ್ನತೆ, ಗಲಾಟೆ, ಕೋಮುಗಲಭೆ ಎಲ್ಲವೂ ಆಗ್ತವೆ. ಯೋಗಿ ಆದಿತ್ಯನಾಥ್ ಮಾಡ್ತಾರೆ ಅಂದ ತಕ್ಷಣ ಎಲ್ಲರೂ ಬಾಲವನ್ನು ಮುದುರ್ಕೊಂಡು ಕೂಡಬೇಕಾದ ಅನಿವಾರ್ಯತೆ ಬರುತ್ತೆ. ಯೋಗಿ ಆದಿತ್ಯನಾಥ್ ಎಂಥವರು ಅಂದರೆ, ಸುಪ್ರೀಂ ಕೋರ್ಟು ಸ್ವತಃ ತಾನು ಮಾರ್ಗಸೂಚಿಯನ್ನು ಹೇಳುವವರೆಗೂ ಯಾರೂ ಬುಲ್ಡೋಸರ್ ಪ್ರಯೋಗ ಮಾಡಬಾರದು ಯಾವ ರಾಜ್ಯದಲ್ಲಿ ಅಂತ ಹೇಳಿದ ಸಂದರ್ಭದಲ್ಲಿಯೂ ಕೂಡ ಯೋಗಿ ಬಾಬಾ ಅವರು ಲಕ್ನೋನಲ್ಲಿ ಒಂದು ಕೆರೆಯಲ್ಲಿ ಬುಲ್ಡೋಸರ್ ಪ್ರಯೋಗವನ್ನು ನಡೆಸ್ತಾ ಇದ್ರು. ಇದು ಇದನ್ನು ಸರ್ಕಾರವನ್ನು ಕಾನೂನನ್ನು ಕೈಗೆ ತಗೊಂಡಂಗಲ್ಲ, ಕಾನೂನಿನ ಅಡಿಯಲ್ಲಿ ಹೇಗೆ ನಾವು ಅಭಿವೃದ್ಧಿ ಮಾಡಬೇಕು ಅಂತ ತೋರಿಸೋದಕ್ಕೆ ಅವರು ಮಾಡುವಂಥ ಕೆಲಸ. ನೋಡಿ, ಈಗ ನಾನು ಮಾತಾಡ್ತಾ ಇರೋದು ವಾರಣಾಸಿಯ ಕಾಶಿ ವಿಶ್ವನಾಥ್ ಕಾರಿಡಾರ್ನ ಯೋಜನೆ, ಅಭಿವೃದ್ಧಿ ಯೋಜನೆಯ ಬಗ್ಗೆ. ಭಾಳ ದೊಡ್ಡದಾದಂಥ ಪ್ರಾಜೆಕ್ಟು. 221ರಿಂದ 224 ಕೋಟಿ ರೂಪಾಯಿಗಳ ಅತಿ ದೊಡ್ಡದಾದಂಥ ಯೋಜನೆ. ನೀವು ಗೋಧೋಲಿಯಾ ಅಂತ ನೋಡಿರ್ತೀರಿ. ಕಾಶಿಗೆ ಹೋದಾಗ ಯಾರೇ ಕಾಶಿಗೆ ಹೋದರೂ ಗೋಧೋಲಿಯಾ ಅನ್ನುವಂಥ ಒಂದು ಸರ್ಕಲ್ ಇದೆ. ಅಲ್ಲಿಂದನೇ ಎಲ್ಲ ಕಡೆ ಸ್ಪ್ಲಿಟ್ ಆಗಿ ಬೇರೆ ಬೇರೆ ರೋಡ್ಗಳು ಹೋಗ್ತವೆ. ಒಂದು ದೇವಸ್ಥಾನದ ಕಡೆ ಹೋಗುತ್ತೆ. ಅಲ್ಲಿ ನೀವು ಮುಂದೆ ಹೋದರೆ ದಾಲ್ ಮಂಡಿ ಅಂತ. ಈ ದಾಲ್ ಮಂಡಿ ಅನ್ನೋದು ನೇರವಾಗಿ ಹೋಗಿ ಈ ಗೇಟ್ ನಂಬರ್ 4 ಇದೆಯಲ್ಲ, ಆ ಗೇಟ್ ನಂಬರ್ 4 ಹೋಗಿ ಸೇರ್ಕೊತದೆ. ಈ ದಾಲ್ ಮಂಡಿ ರೋಡ್ ಇದೆಯಲ್ಲ, ಗಲ್ಲಿ, ಆ ಗಲ್ಲಿ 3ರಿಂದ 5 ಮೀಟರ್ ಅಷ್ಟು ಅದರ ಇದು ಕಿರಿದಾದ ರಸ್ತೆ. ಎರಡೂ ಕಡೆ ಸಂಪೂರ್ಣವಾಗಿ ಮುಸಲ್ಮಾನರ ಅಂಗಡಿಗಳು. ನೋಡಿ ಎಂಥ ಮಜಾ ಅಂದರೆ, ನಾವು ನಮ್ಮ ತಂದೆಯನ್ನು ಕರ್ಕೊಂಡು ಹೋದ ಸಂದರ್ಭದಲ್ಲಿ ಈಗ ಒಂದು 20 ವರ್ಷದ ಹಿಂದೆ ಲಾಲ್ ಟೋಪಿ ಹಾಕ್ಕೊಂಡು, ಗಡ್ಡ ಬಿಟ್ಕೊಂಡು, ತಮ್ಮದು ಮಸೀದಿ ಫೋಟೋ ಹಾಕ್ಕೊಂಡು, ಕುದುರೆಗೆ ರೆಕ್ಕೆ ಹಾಕಿದಂಥ ಫೋಟೋ ಹಾಕ್ಕೊಂಡು ನಮಗೆ ಊದುಬತ್ತಿ, ಗಂಗಾ ಗಿಂಡಿ, ಆಮೇಲೆ ಕಾಶಿ ದಾರ ಎಲ್ಲವನ್ನು ಮಾರಾಟ ಮಾಡ್ತಾಯಿದ್ರಲ್ಲಿ. ಯಾವಾಗ ಯೋಗಿ ಆದಿತ್ಯನಾಥ್ ಬಂದರು, ಇವ್ರ ಫೋಟೋಗಳೆಲ್ಲ ಹೋದವು, ಇವ್ರ ತಲೆ ಮೇಲಿನ ಜಾಳಗಿ ಟೋಪಿ ಹೋಯಿತು, ಇವರ ನಡೆಯೇ ಬದಲಿ ಆಯಿತು. ಇದ್ದಕ್ಕಿದ್ದ ಹಾಗೆ ಇವರು ಹಿಂದೂ ಧರ್ಮವನ್ನು ಇನ್ನೆಲ್ಲದ ಹಾಗೆ ಪ್ರೀತಿಸುವವರ ಹಾಗೆ ಹಿಂದೂ ಧರ್ಮೀಯರ ರೀತಿಯಲ್ಲಿ ಅಂಗಡಿಗಳನ್ನು ಅಲಂಕರಣ ಮಾಡಲಿಕ್ಕೆ ಶುರು ಮಾಡಿದರು. ಇದು ದಾಲ್ ಮಂಡಿಯ ಕತೆ. ಈ ದಾಲ್ ಮಂಡಿ ಏನೀಗ 3ರಿಂದ 5 ಮೀಟರ್ ಕಿರಿದಾದಂಥ ಓಣಿ ಇದೆಯಲ್ಲ, ಅದನ್ನು ಅಗಲೀಕರಣ ಮಾಡುವಂಥ ಪ್ರಾಜೆಕ್ಟ್ ಶುರುವಾಗಿದೆ. ಸುಮಾರು 60% ಕೆಲಸ ಆಗೋಗಿದೆ ಈಗಾಗಲೇ. ಒಟ್ಟು 107 ಬಿಲ್ಡಿಂಗ್ಗಳನ್ನು ಕೆಲವು ಭಾಗಶಃ ಕೆಡವಿದ್ದಾರೆ, ಕೆಲವು ಸಂಪೂರ್ಣವಾಗಿ ಕೆಡವಿದ್ದಾರೆ. ಒಟ್ಟಲ್ಲಿ 187 ಕಟ್ಟಡಗಳಿದ್ದಾವೆ. 1400 ಕಮರ್ಷಿಯಲ್ ಅಂಗಡಿಗಳು, ದೊಡ್ಡ ದೊಡ್ಡ ಅಂಗಡಿಗಳು, ಸಣ್ಣ ಗೂಡು ಅಂಗಡಿಗಳ ಥರ ಆ ಗಲ್ಲಿ ಒಳಗಿರ್ತಾವಲ್ಲ, ಆ ರೀತಿ ನೀವು ನೋಡಿರ್ತೀರಿ ಅಂಥ ಅಂಗಡಿಗಳಿದ್ದಾವೆ. ಅದೆಲ್ಲ ಮಜಾ ಇರೋದಿಲ್ಲ. ಮಜಾ ಇರೋದೇನೆಂದರೆ, ಈ 650 ಮೀಟರ್ ಸ್ಟ್ರೆಚ್ ಇದೆಯಲ್ಲ, ಅಂದರೆ 3/4 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ಈ ಸ್ಟ್ರೆಚ್ಚಲ್ಲಿ 6 ಮಸೀದಿಗಳಿದ್ದಾವೆ, ಮದರ್ಸಾಗಳಿದ್ದಾವೆ, ಮತ್ತು ನಿಮ್ಮ ಮುಸಾಫಿರ್ ಖಾನಾಗಳಿದ್ದಾವೆ. ಈ 6 ಮಸೀದಿಗಳನ್ನು ಕೆಡವಲಿಕ್ಕೆ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರ ನೋಟಿಸನ್ನು ಜಾರಿ ಮಾಡಿದೆ. ಅದು ಇವತ್ತಿನ ವಿಷಯ. ಮೊದಲನೇದಾಗಿ, ಒಂದು 650 ಮೀಟರ್ ಒಂದು ಗಲ್ಲಿನಲ್ಲಿ 6 ಮಸೀದಿ ಯಾಕೆ ಬೇಕು ಪ್ರಶ್ನೆ. ಇದು ನೀವು ಡಿಬೇಟಬಲ್ ಸಬ್ಜೆಕ್ಟ್. ಇದು ನಿಮಗೆ ಮಸೀದಿ ಅನ್ನೋದು ನಿಮ್ಮ ಪ್ರಾರ್ಥನೆಗೋಸ್ಕರ ಇರುವ ಜಾಗ. ಒಂದು ಬಡಾವಣೆಯಲ್ಲಿ 1-2 ಮಸೀದಿ. ದುಬೈಗೆ ಹೋದರೂ ಕೂಡ ಹಂಗೆ ನಿಮ್ಗೆ ಸಿಗೋದಿಲ್ಲ. ಮುಸಲ್ಮಾನರ ದೇಶಕ್ಕೆ ಹೋದರೂ ಹಿಂಗಿರಲ್ಲ. ಅದು ದೇವಸ್ಥಾನಕ್ಕೆ ಅಂಟಿಕೊಂಡೇ ಕಾಶಿ ವಿಶ್ವನಾಥ ಮಂದಿರದ ಗಲ್ಲಿಯಲ್ಲಿಯೇ 6 ಮಸೀದಿಗಳಿದ್ದಾವೆ ಅಂದರೆ ಇವ್ಯಾವು ಪುರಾತನ 6ನೇ ಶತಮಾನದಲ್ಲಿ ಆಗಿದ್ದಲ್ಲ. ಮೊಘಲರು ಹೊರಟು ಹೋದ ಆದ ಮೇಲೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಕಟ್ಟಿಕೊಂಡಂಥ ಮಸೀದಿಗಳು. ಅದರ ಹೆಸರು ಕೇಳಿದ್ರೆ ಭಾಳ ಮಜಾ ಇದಾವೆ. ನಿಮ್ಗೆ ಹೇಳ್ತೀನಿ. ನಿಮಗೆ ಬೇಗ್ ಮಸೀದ್ ಅಂತೆ, ಲಂಗಡಾ ಹಾಫೀಜ್ ಮಸೀದ್, ಲಂಗಡಾ ಅಂದರೆ ಕುಂಟ, ಲಂಗಡಾ ಹಾಫೀಜ್ ಮಸೀದ್ ಅಂತೆ. ಅದಾದಮೇಲೆ ರಂಗೀಲೆ ಶ್ಯಾಮ್ ಮಸೀದ್ ಅಂತೆ. ರಂಗೀಲೆ ಶ್ಯಾಮ್ ಮಸೀದ್ ಅಂತ ಹೆಸರೇ ಕೇಳಿಲ್ಲ ನಾನು. ಅಂದರೆ ವರ್ಣಮಯ ರಾತ್ರಿ ಅಂತ, ರಂಗೀಲೆ ಶ್ಯಾಮ್ ವರ್ಣಮಯ ಸಂಜೆ ಅಂತ. ಆಮೇಲೆ ಅಲಿ ರಜಾ ಖಾನ್ ಮಸೀದು, ಆಮೇಲೆ ಮಿರ್ಜಾ ಕರೀಮುಲ್ಲಾ ಬೇಗ್ ಮಸೀದು, ಸಂಗೇಮರ್ಮರ್ ಮಸೀದ್ ಅಂತ ಈ ಮಸೀದಿ ಹೆಸರುಗಳು.
ಈ ಮಸೀದಿಗಳನ್ನು ಮೇ 31 ಒಳಗೆ ತೆರವುಗೊಳಿಸಬೇಕು ಅಂತ ಯೋಗಿ ಆದಿತ್ಯನಾಥ್ ಅವರು ಆದೇಶ ಮಾಡಿದ್ದಾರೆ. ಹಾಗಾದರೆ ಇವರೇನು ಒಪ್ಕೊಂಡ್ಬಿಡ್ತಾರಾ? ನಿಮ್ಗೆ ಗೊತ್ತಿದೆ ಮುಸಲ್ಮಾನರು ಇವ್ರು ಯಾವ ರೀತಿ ಅದಕ್ಕೆ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ಗೆ ಹೋಗಿ ಡಿಸ್ಟ್ರಿಕ್ಟ್ ಕೋರ್ಟ್ ಹೋಗ್ತಾರೆ, ಹೈಕೋರ್ಟ್ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಹೆಂಗಾರ ಮಾಡಿ ಇದನ್ನು ಕೆಡವಿರಬಾರ್ದು, ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಕಾನೂನಾತ್ಮಕವಾಗಿ ಮೇ 31 ಒಳಗಡೆ ಇದು ತೆರವಾಗಬೇಕು. ಇದೇನು ವಿಡ್ತ್ ಮಾಡಿದಾರಲ್ಲ ಇವರು 17.4 ಮೀಟ್ರಿಂದ 17.5 ಮೀಟರ್ನಷ್ಟು ವಿಡ್ತ್ ಮಾಡಬೇಕು ಅಂತ ಒಂದು ದೊಡ್ಡ ಕಾರಿಡಾರ್ ಮಾಡಿ ನೇರವಾಗಿ ಹೋಗಿ ಗೇಟ್ ನಂಬರ್ 4ಗೆ ಕನೆಕ್ಟ್ ಆಗಬೇಕು. ಅಂದರೆ ಬರ್ತಾ ಇರುವಂಥ ಭಕ್ತರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ನೀವು ಕಾಶಿಗೆ ಹೋದವ್ರಿಗೆ ಗೊತ್ತಿರ್ತದೆ ಅದು. ನೀವು ಯಾವುದೇ ಸಂದರ್ಭದಲ್ಲಿ ಹೋಗ್ರಿ, ಅದಕ್ಕೇನು ನಿಮ್ಗೆ ಅಮಾವಾಸ್ಯೆ ಬೇಕಾಗಿಲ್ಲ, ಹುಣ್ಣಿಮೆ ಬೇಕಾಗಿಲ್ಲ, ಶಿವರಾತ್ರಿ ಆಗಬೇಕಾಗಿಲ್ಲ, ಸೋಮವಾರ ಆಗಬೇಕಾಗಿಲ್ಲ, ಮಳೆಗಾಲ ಅಲ್ಲ, ಚಳಿಗಾಲ ಅಲ್ಲ. ಚಳಿಗಾಲ ಎಂಥ ಚಳಿ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಚಳಿಗಾಲದಲ್ಲಿ ಸ್ಪೈನ್ ಚಿಲ್ಲಿಂಗ್ ಅಂತಾರಲ್ಲ, ಅಂಥ ಚಳಿನಲ್ಲಿ ಇಡೀ ವಾರಣಾಸಿನಲ್ಲಿ ಜನವೋ ಜನ ಇತ್ತು. ವಾರಣಾಸಿಯ ಕಾಶಿ ವಿಶ್ವನಾಥನಿಗೆ ಅಂಥ ಪ್ರಭಾವ ಶಕ್ತಿ ಇದೆ. ಗಂಗೆಗೆ ಅಂಥ ಒಂದು ಪವರ್ ಇದೆ, ಜನರನ್ನು ತನ್ನ ಹತ್ತ ಸೆಳೆಯುವಂಥ ಪವರ್ ಇದೆ. ನೀವು ಅದನ್ನು ಎಷ್ಟೇ ಡೆವಲಪ್ ಮಾಡಿದರೂ ಕೂಡ ಅದರ ಡೆವಲಪ್ಮೆಂಟ್ ಕೆಲಸ ಮುಗಿಯೋದೇ ಇಲ್ಲ, ಇನ್ನೂ ಅದನ್ನು ಬೆಳೆಸಬೇಕಾದ ಅನಿವಾರ್ಯತೆ ಬರುತ್ತೆ. ಅದರಿಂದಾಗಿ ವಾರಣಾಸಿಗೆ ಆ ವ್ಯವಸ್ಥೆ ಸಂಸದೀಯ ಕ್ಷೇತ್ರಕ್ಕೆ ಇನ್ನಿಲ್ಲದ ಹಾಗೆ ಆದಾಯ ಬರ್ತಾ ಇದೆ. ಸಾವಿರಾರು ಅಂಗಡಿಗಳಾಗ್ತವೆ. ಆಮೇಲೆ ಬರುವಂಥ ಭಕ್ತರಿಗೆ ಪ್ರವಾಸಿ ತಂಗುದಾಣಗಳು, ಲಾಡ್ಜ್ಗಳು, ರೆಸ್ಟೋರೆಂಟ್ಗಳು, ವ್ಯಾಪಾರ ವಹಿವಾಟು, ಕಮರ್ಷಿಯಲಿ ಇನ್ನಿಲ್ಲದ ಹಾಗೆ ಬೆಳೆದ್ಬಿಟ್ಟಿದೆ. ಆದರೆ ಈ ಪ್ರಾಚೀನ ನಗರಿ ಅಲ್ವ ಇದು, ಜಗತ್ತಿನ ಏಕೈಕ ಪ್ರಾಚೀನ ನಗರಿ ಇದು, ಶಿವನ ನಗರಿ. ನೀವು ಆ ಹಳೇ ಕಾಶಿ ಒಳಗಡೆ ಊರೊಳಗೆ ಹೋದರೆ ಇದು ಎಷ್ಟು ಪ್ರಾಚೀನ ಅನ್ನೋದ್ರ ಅರಿವಾಗತ್ತೆ ನಿಮಗೆ. ಇವ್ರು ಏನೇ ಡೆವಲಪ್ಮೆಂಟ್ ಮಾಡಿ, ಕಾರಿಡಾರ್ ಮಾಡಿ, ಟಾರ್ ರೋಡ್ ಮಾಡಿ, ಸಿಮೆಂಟ್ ರೋಡ್ ಮಾಡಿದರೂ ಕೂಡ ಹಳೇ ಕಾಶಿ ಇದ್ದ ಹಾಗೆ ಉಳಿಸ್ಕೊಂಡಿದ್ದಾರೆ ಅನ್ನೋ ಅದು ಅದರ ವಿಶೇಷತೆ. ಈ 6 ಮಸೀದಿ ಇದಾವಲ್ಲ, ಅದಕ್ಕೆ ಯೋಗಿ ಆದಿತ್ಯನಾಥ್ ಒಂದು ಇದನ್ನು ಕೊಟ್ಟಿದ್ದಾರೆ, ಸಮಯವನ್ನು ಕೊಟ್ಟಿದ್ದಾರೆ. ಮೇ 31 ಒಳಗಡೆ ನೀವು ಇದಕ್ಕೆ ತೆರವು ಮಾಡಬೇಕು. ಅದಕ್ಕೆ ಅವರು ಒಂದಷ್ಟು ಸಹಾಯವನ್ನು ಮಾಡಲಿಕ್ಕೆ ಹೇಳಿ ಏನಂತ ಹೇಳಿದ್ದಾರೆ. ಒಂದು, ಮೊದಲೇದಾಗಿ ನೀವು ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ದೀರಿ, ಇದನ್ನು ಕೆಡವಲಾಗತ್ತೆ. ಯಾವುದಾದ್ರೂ ವಕ್ಫ್ ಬೋರ್ಡ್ಗೆ ಆಸ್ತಿ ಅಂತ ಆದ ಸಂದರ್ಭದಲ್ಲಿ ಅದನ್ನು ನೀವು ಬೇರೆ ಕಡೆ ಕಟ್ಟುವುದಾದರೆ, ನಿಮ್ಮ ವಕ್ಫನ್ನು ಬೇಕಾದಷ್ಟು ಆಸ್ತಿ ಇದಾವೆ, ಅಲ್ಲಿ ನೀವು ಇದನ್ನೇ ಕಟ್ಟುವುದಾದರೆ ನಿಮಗೆ ಅದಕ್ಕೆ ಹಣಕಾಸಿನ ಸಹಾಯ ಮಾಡಲಿಕ್ಕೆ ಉತ್ತರ ಪ್ರದೇಶ ಸರ್ಕಾರ ಬದ್ಧವಾಗಿದೆ. ಆಮೇಲೆ ಅಂಗಡಿ ಇದಾವಲ್ಲ, 187 ಅಂಗಡಿ, ಅದರಾಗ 107 ಕೆಡವಿದ್ದಾರೆ. ಒಟ್ಟು 60% ಕೆಲಸ ಆಗಿದೆ. ಈ ಅಂಗಡಿಯವರಿಗೆ ಏನೋ ಚಿಲ್ಲರೆ ಪಲ್ಲರೆ ಕೊಟ್ಟು ಪರಿಹಾರ ಅಂತ ಅವ್ರನ್ನ ಬೀದಿ ಪಾಲು ಮಾಡಿಲ್ಲ. ಮಾರುಕಟ್ಟೆಯ ದರ ಏನಿದೆ ಇವತ್ತಿನ ದಿವಸ ರಿಯಲ್ ಎಸ್ಟೇಟ್ದು, ಅದರ 2 ಪಟ್ಟು 3 ಪಟ್ಟು ದುಡ್ಡನ್ನು ಯೋಗಿ ಆದಿತ್ಯನಾಥ್ ಕೊಟ್ಟಿದ್ದಾರೆ. ಇಲ್ಲದೆ ಹೋದರೆ ಈ 650 ಮೀಟರ್ ರಸ್ತೆಗೆ 221ರಿಂದ 224 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾದ ಅಗತ್ಯ ಏನಿದೆ? ಯಾರೂ ಕೂಡ ಬೀದಿಗೆ ಬರಬಾರ್ದು, ಯಾರೂ ಶಾಪ ಹಾಕಿರಬಾರ್ದು, ನಮ್ಮ ಆ್ಯನ್ಸಿಸ್ಟರ್ ಪ್ರಾಪರ್ಟಿ ಹಿಂಗಾಗೋಯ್ತು ಅಂತ ಹಳಿಯಬಾರದು, ಅವರಿಗೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಆಗಿರಬೇಕು, ಆದರೆ ಅಭಿವೃದ್ಧಿ ಆಗಿರಬೇಕು ಅನ್ನೋದು ಯೋಗಿ ಆದಿತ್ಯನಾಥ್. ಯಾವಾಗ ಈ ರೀತಿ ಪ್ರಾಜೆಕ್ಟ್ ಬಂತು, ಆ ಕಡೆಯಿಂದ ಅಖಿಲೇಶ್ ಯಾದವ್, ಈ ಕಡೆಯಿಂದ ಕಾಂಗ್ರೆಸ್ಸು ಶುರು ಆಯಿತು. ಮತ್ತೆ ಏನಿದು ಮುಸಲ್ಮಾನರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ, ನಿಮ್ಮದು ಪಶ್ಚಿಮ ಬಂಗಾಳದಲ್ಲಾಯಿತು, ಆಸಾಮ್ದಲ್ಲಾಯಿತು, ಈಗೆಲ್ಲಿ ಶುರು ಮಾಡಿದ್ದೀರಿ? ಅದು ಹೌದು, ಪಶ್ಚಿಮ ಬಂಗಾಳದಲ್ಲಿ ಇಸ್ಲಾಂ ಸೋತಿದೆ ಈ ಬಾರಿ, ಅದರ ಬಗ್ಗೆ ಅನುಮಾನವೇ ಬೇಕಾಗಿಲ್ಲ. ಇಲ್ಲದೆ ಹೋಗಿದರೆ ಅಲ್ಲಿ ಹಿಂದೂಗಳು ಈ ರೀತಿ ಧ್ರುವೀಕರಣಗೊಂಡು ಒಂದು ಹೊಸ ಪರ್ವವನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆಸಾಮ್ನಲ್ಲಿ ಇಸ್ಲಾಂ ಸೋತಿದೆ ಪಕ್ಕ, ಏಕೆಂದರೆ ಅಲ್ಲಿರುವಂಥ ಆಡಳಿತ ವ್ಯವಸ್ಥೆ ಹಿಂದೂಗಳನ್ನು ಆ ರೀತಿ ಒಂದಾಗಿ ಅಭಿವೃದ್ಧಿಗಾಗಿ ನಾವು ನಿಮ್ಮ ಮತ ಹಾಕ್ತೀವಿ ಅಂತ ಹಿಮಂತ ಬಿಸ್ವ ಶರ್ಮಾ ಅವ್ರನ್ನ ಆರಿಸಿ ಕಳಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಭಾಳ ವಿಶೇಷವಾದಂಥ ಅವ್ರದ್ದೊಂದು ವ್ಯವಸ್ಥೆ ಇದೆ. ಏನಂದರೆ USP ಅಂತ ನಾವೇನು ಕರಿತೇವಲ್ಲ, ಹಾಗೆ USP ಏನು USP ಅವ್ರದ್ದು ಅಂತಂದರೆ, ಅವ್ರಿಗೆ ಗ್ರೇ ಏರಿಯಾ ಅಂತಿಲ್ಲ. ಈ ರಾಜಕಾರಣಿಗಳಿಗೆ ಒಂದು ಮನಸ್ಥಿತಿ ಇರುತ್ತೆ. ಏನಪ್ಪ ಅಂತಂದರೆ, ಆ ಕಡೆಯವ್ರಿಗೂ ಒಳ್ಳೆಯವನು ಅನ್ಸ್ಕೋಬೇಕು, ಈ ಕಡೆಯವ್ರಿಗೂ ಒಳ್ಳೆಯವನು ಅನ್ಸ್ಕೋಬೇಕು. ಹೌದಪ್ಪಿದ್ದಲ್ಲಿ ಹೌದಪ್ಪ, ಅಲ್ಲಪ್ಪಿದ್ದಲ್ಲಿ ಅಲ್ಲಪ್ಪ. ಎಲ್ಲಿಯೂ ತನ್ನ ಹೆಸರಿಗೆ ತೊಂದರೆ ಆಗಲಾರ್ದ ಹಾಗೆ, ತನ್ನ ರಾಜಕೀಯ ಭವಿಷ್ಯ ಮಂಕಾಗಲಾರ್ದ ಹಾಗೆ, ಯಾವುದಾದ್ರೂ ಕಾಂಟ್ರವರ್ಸಿ ವಿಷಯ ಇದ್ದಾಗ ಅದನ್ನು ಕೈ ಬಿಟ್ಬಿಡೋದು, ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ, ನೋಡೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ಳೋದು, ಆ ರೀತಿ ಇಲ್ಲ. ಅವರಲ್ಲಿ ಗ್ರೇ ಏರಿಯಾ ಅನ್ನೋದಿಲ್ಲ. ಒಂದು ವೈಟು ಇಲ್ಲ ಬ್ಲ್ಯಾಕ್. ವೈಟ್ ಅಂದರೆ ಸರ್ಕಾರದ ರೀತಿಯಲ್ಲಿ ಕಾನೂನುಬದ್ಧವಾಗಿ ನಡೆಯೋದು, ಇನ್ನೊಂದು ಬ್ಲ್ಯಾಕು ಅಂದರೆ ಬ್ಲ್ಯಾಕೇ, ಕಾಳಸಂತೆ, ಕಪ್ಪು ಜನ, ಕಪ್ಪು ವ್ಯವಹಾರ, ನಮ್ಮದು ಅದಕ್ಕೆ ಒಪ್ಪಿಗೆ ಇಲ್ಲ, ನಾನು ರಾಜಕಾರಣ ಮಾಡೋದಿಲ್ಲ, ನಾನು ಬಂದಿರೋ ಸೇವೆ ಮಾಡಲಿಕ್ಕೆ, ನಾನು ಶಿವನ ಆರಾಧಕನಾಗಿ ಕೆಲಸ ಮಾಡ್ತೀನಿ. ಈಗ 60% ಕೆಲಸ ಆಗಿದೆ. ದಾಲ್ಮಂಡಿನಲ್ಲಿ ರಸ್ತೆ ಮಾಡುವಂಥ ಕೆಲಸ ಶುರುವಾಗಿದೆ. ಪ್ರಾಯಶಃ ಎಲ್ಲ ಮನೆಯವರು ಇದಕ್ಕೆ ಒಪ್ಕೊಂಡಿದ್ದಾರೆ. 60% ಮನೆಗಳನ್ನಾಗಲೇ ಕೆಡವಾಗಿದೆ, ಇನ್ನು 80 ಮನೆ ಉಳಿದಿದ್ದಾವೆ. ಅಂಗಡಿ ನಾನು ಹೇಳಿದ್ದೀನಿ, 1400 ಅಂಗಡಿಗಳು ಒಟ್ಟಲ್ಲಿರೋದು.
ಆ ಮುತುವಲ್ಲಿಗಳು ಅಂತ ಇರ್ತಾರೆ, ಟ್ರಸ್ಟಿಗಳು ಅಂತಾರೆ ಅವ್ರಿಗೆ. ಅವ್ರನ್ನ ಕರೆಸಿ ನಿಮ್ಮ ದಾಖಲಾತಿ ಕೊಡಿ ಅಂತ. ಈ ಮಸೀದಿಗಳಿದಾವಲ್ಲ, ಲಂಗಡ ಮಸೀದಿ, ಆಮೇಲೆ ಏನಿದು ಸಂಜಯ್ ರಂಗೀನ್ ಅಲಿ ರಜಾಕ್ ಮಸೀದಿ, ಮಿರ್ಜಾ ಕರೀಮುಲ್ಲಾ ಮಸೀದಿ, ಈ ರೀತಿ ರಂಗೀಲೆ ಶಾಮ್ ಮಸೀದಿ, ಇವರಿಗೆ ಕರೆಸಿ ಮುತುವಲ್ಲಿ ಅಂತಾರೆ ಅವ್ರಿಗೆ. ಕರೆಸಿ ಕೊಡಪ್ಪ ನಿಮ್ಮ ದಾಖಲೆ ಎಲ್ಲಿದೆ. ಯಾರ ಕಡೆ ದಾಖಲೆ ಇದೆ? ಯಾರ ಕಡೆನೂ ದಾಖಲೆನೇ ಇಲ್ಲ. ಅವ್ರು ನಮ್ದಿದು ಅಂತ ಪ್ರೂವ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಇಷ್ಟ ಬಂದಾಗ ಕಟ್ಕೊಂಡಿರೋದು. ಆದರೂ ಕೂಡ ಯೋಗಿ ಆದಿತ್ಯನಾಥ್ ನಿಮ್ಗೇನು ಪರಿಹಾರ ಕೊಡ್ತೀನಿ, ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿ ನಿಮ್ಮ ಇಡೀ ಬಿಲ್ಡಿಂಗನ್ನು ಕೆಡಬೇಕು ಅನ್ನೋ ನಮ್ಮ ಧರಾಶಾಹಿಗೊಳಿಸೋದು ನಮ್ಮ ಉದ್ದೇಶ ಅಲ್ಲ. ನಮ್ಮ ಯೋಜನೆ ಏನಿದೆ 17.5 ಮೀಟ್ರಿಗೆ ಅಗಲಕ್ಕೆ ವಿಸ್ತಾರ ಮಾಡಿ 650 ಮೀಟ್ರ್ವರೆಗೂ ಏನು ಮಾಡುವ ರಸ್ತೆ ಇದೆ, ಈ ರಸ್ತೆಗೆ ಗೊಧೋಲಿಯಾ ಲಾಹೂರ್ ಅಬೀರ್ ಗೊಧೋಲಿಯಾ ರೋಡ್ ಅಂತ ಹೇಳ್ತಾರೆ. ಇದಕ್ಕೆ ಲಾಹೂರ್ ಅಬೀರ್ ಗೊಧೋಲಿಯಾ ರೋಡ್, ಇದು ಹೋಗೋದು ಗೇಟ್ ನಂಬರ್ 4ಗೆ. ಈ ಗಲ್ಲಿ ಏನಿದೆ ಅದು ನಾವು ಮಾಡ್ತೀವಿ ಅಂತ. ಈಗ ಮೇ 31 ಅನ್ನೋದು ಡೆಡ್ಲೈನ್ ಆಗಿದೆ. ಇದಕ್ಕೆ ಭದ್ರತಾ ಸಿಬ್ಬಂದಿ ಪ್ಯಾರಾಮಿಲಿಟರಿ ಫೋರ್ಸ್ ಕರೆಸಿದ್ದಾರೆ, ಇಡೀ ರೋಡ್ಗೆ ಬ್ಯಾರಿಕೇಡ್ ಹಾಕಲಾಗಿದೆ. ಎಲ್ಲವನ್ನೂ ಮಾಡಿ ಮುಂಜಾಗರೂಕತಾ ಕ್ರಮವಾಗಿ ಏನು ಮಾಡಬೇಕು ಎಲ್ಲವನ್ನೂ ಮಾಡಿ ಯೋಗಿ ಆದಿತ್ಯನಾಥ್ ಇಂಥದ್ದೊಂದು ದೊಡ್ಡದಾದಂಥ ಆಪರೇಷನನ್ನು ಮಾಡ್ತಾ ಇದ್ದಾರೆ. ಹಾಗೇನಾದರೂ ಆದರೆ ಗೇಟ್ ನಂಬರ್ 4ಗೆ ಯಾವುದೇ ಗಲ್ಲಿ ಇಲ್ಲದೆ, ಯಾವುದೇ ಆ ರೀತಿಯಾದಂಥ ಕಿಷ್ಕಿಂದೆ ಅರಲಾರದಂಥ ಸ್ಥಿತಿಯಲ್ಲಿ ಭಕ್ತರು ಹೋಗುವಂಥ ಅವಕಾಶ ಲಭ್ಯ ಆಗುತ್ತೆ. ಒಬ್ಬ ಮುಖ್ಯಮಂತ್ರಿ ಇದಕ್ಕಿಂತ ಸಾರ್ಥಕ್ಯದ ಕೆಲಸ ಇನ್ನೇನು ಮಾಡೋಕ್ಕೆ ಸಾಧ್ಯ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.